ಅಘೋರ ಮಂತ್ರ. ಓಂ ಹ್ರೀಂ ಸ್ಫುರು ಸ್ಫುರು ಪ್ರಸ್ವಾರ ಪ್ರಸ್ಫುರು ಘೋರ ಘೋರ ತಂ ತನು ರೂಪ ಚಟ್ ಚಟ್ ಪ್ರಚಟ ಪ್ರಚಟ ಕಹ ಕಹ ವಾಮ ವಾಮ ಬಂದ್ ಬಂದ್ ಘಾತಾಯ ಘಾತಾಯ ಹುಂ ಪಟ್ ಸ್ವಾಹ. ಓಂ ಅಘೋರಭ್ಯೋತ್ಯೋ ಘೋರಭ್ಯೋ ಘೋರಾ ಘೋರ ತರಭ್ಯೋ ಸರ್ವತಃ ಸರ್ವಸರ್ವಭ್ಯೋ ನಮಸ್ತೆ ರುದ್ರರೂಪೇಭ್ಯಃ. ಬಹು ಉಪಯೋಗಿವಾದ ಈ ಮಂತ್ರವನ್ನು ಸೂರ್ಯ ಚಂದ್ರ ಗ್ರಹಣ ಹಿಡಿದ ಕಾಲದಲ್ಲಿ ಸಾಧಕನು ನೀರಿನಲ್ಲಿ ಕುಳಿತು 108 ಸಾರಿ ಜಪಿಸಬೇಕು. ಅಂದರೆ ಸಿದ್ಧಿಯಾಗುವುದು, ಎಲ್ಲ ಯಂತ್ರ ಮಂತ್ರ ತಂತ್ರಗಳಿಗೆ ಬರುವುದು, ವಶೀಕರಣ ಪ್ರಯೋಗಕ್ಕೆ ಬರುವುದು, ಎಲ್ಲ ಕಾರ್ಯಗಳಿಗೆ ತಂತ್ರಗಳಿಗೆ ಬರುವುದು. ಗಂಡು ಮೆಟ್ಟಿನ ಮಂತ್ರವೇ ಅಘೋರ ಮಂತ್ರ. ಈ ಮಂತ್ರವನ್ನು ಪಠಿಸಬೇಕಾದರೆ ಸಾಧಕನು ಶುಚಿಯಾಗಿ ಇರಬೇಕು. ಋತುಮತಿಯಾದವರ ಮನೆಗೆ ಬಾಣತಿಯರ ಮನೆಗೆ ಹೋಗಬಾರದು. ಎಚ್ಚರಿಕೆ: ಈ ಮಂತ್ರವನ್ನು ನೀರಿನಲ್ಲಿ ಮಂತ್ರಿಸಿ ಕೈಕಾಲು ಹಿಡಿದವರಿಗೆ ಕುಡಿಸಿದರೆ ಕೈಕಾಲು ಬಿಡುವುದು. ಇದೇ ಮಂತ್ರವನ್ನು ಲಿಂಬೆಹಣ್ಣಿನಲ್ಲಿ ಮಂತ್ರಿಸಿ ಕೊಯ್ದು ತಲೆಗೆ ತಿಕ್ಕಿ ತಲೆಯ ಮೇಲೆ ನೀರು ಹಾಕಿಕೊಂಡರೆ ತಲೆ ತಿರುಗುವುದು, ಭ್ರಮಣ ಇದ್ದರೂ ಮನ್ನಾಗುವುದು ಖಂಡಿತ. ಎಳ್ಳು ಎಣ್ಣೆಯಲ್ಲಿ ಈ ಮಂತ್ರವನ್ನು ಮಂತ್ರಿಸಿ ಮೈಯಾಂತರ ತಿಕ್ಕೊಂಡು ಜಳಕ ಮಾಡಿದರೆ ಸಕಲ ಕೀಲು ನೋವು, ಮೈ ಬೇನೆ ಮನ್ನಾಗುವುದು. ಇದೇ ಮಂತ್ರವನ್ನು ನೀರಿಗೆ ಮಂತ್ರಿಸಿ ಗಾಯವನ್ನು ತೊಳೆದರೆ ಗಾಯ ಮನ್ನಾಗುವುದು. ಇದೇ ನೀರಿನ ಮಂತ್ರಿಸಿ ಕುಡಿದರೆ ಹೊಟ್ಟೆಯೊಳಗೆ ಸಂಕಟ ಉರಿಯಾಗಿದ್ದರೆ ಮನ್ನಾಗುವುದು. ಕಣ್ಣು ಬೇನೆ ಬಂದರೆ ಈ ಮಂತ್ರದಿಂದ ನೀರನ್ನು ಮಂತ್ರಿಸಿ ಕಣ್ಣು ಮುಖ ತೊಳೆದುಕೊಂಡರೆ ಕಣ್ಣು ಬೇನೆ ಮನ್ನಾಗುವುದು ಖಂಡಿತ. ಇದೇ ನೀರನ್ನು ಶನಿವಾರ ಮಂತ್ರಿಸಿ ವೈರಿಯ ಹೆಸರು ಹೇಳಿ ವೈರಿ ತಿರುಗುವ ದಾರಿಗೆ ನೀರು ಹಾಕಿದರೆ ವೈರಿ ಮುಖ ಕೆಳಗೆ ಮಾಡಿ ತಿರುಗುವನು. ಇದೇ ನೀರನ್ನು ಮಂಗಳವಾರ ದಿವಸ 12ನೇ ಗಂಟೆಗೆ ಮಂತ್ರಿಸಿ ಇಂದ್ರಾಣಿ ಬಳ್ಳಿಯ ಮೇಲೆ ವೈರಿ ಹೆಸರು ಹೇಳಿ ಹಾಕಿದರೆ ವೈರಿಯು ನಿಮ್ಮ ಹತ್ತಿರ ತಿರುಗಿ ನಿಮ್ಮ ಮನೆಗೆ ಬರುವನು. ಇದೇ ನೀರನ್ನು ಮಂತ್ರಿಸಿ ಸ್ವಲ್ಪ ಅಂದರೆ 1 ಹನಿ ಮಲ್ಲಿಗೆ ಅಥವಾ ಗಂಧದ ಎಣ್ಣೆ ಸೇರಿಸಿ ಮಂತ್ರಿಸಿ ಗಂಡ ಹೆಂಡತಿ ಸೇರದಿದ್ದರೆ ಗಂಡನಿಗೆ ಕುಡಿಸಿದರೆ ಗಂಡ ಒಲಿವನು. ಗಂಡನಿಗೆ ಹೆಂಡತಿ ಸೇರದಿದ್ದರೆ ಹೆಂಡತಿಗೆ ಇದೇ ನೀರು ಕುಡಿಸಿದರೆ ಹೆಂಡತಿ ಒಲಿವಳು. ದನಗಳು ನೀರು ಕುಡಿಯದೆ ಮೇವು ಮೇಯದಿದ್ದರೆ ಇದೇ ನೀರನ್ನು ಮಂತ್ರಿಸಿ ನೀರಿನ ದೊಣ್ಣೆಯಲ್ಲಿ ಹಾಕಿ ಕುಡಿಸಿದರೆ ನೀರು ಮೇವು ಮೇಯುವುದು ಖಂಡಿತ. ಇದೇ ಮಂತ್ರದಿಂದ ನೀರು ಮಂತ್ರಿಸಿ ಕುಂದು ಬಂದ ದನಗಳ ಕೊಬ್ಬಿನಿಂದ ಬಲದ ಕಡೆಗೆ ನೀರು ಹಾಕಬೇಕು. ಇದೇ ನೀರನ್ನು ಮಂತ್ರಿಸಿ ಎತ್ತಿಗೆ ಹೆಗಲು ಹುಣ್ಣು ಆದರೆ ನೀರಿನಿಂದ ತೊಳೆದರೆ ಹೆಗಲು ಹುಣ್ಣು ಮನ್ನಾಗುವುದು. ಇದೇ ನೀರನ್ನು 11 ಸಲ ಮಂತ್ರಿಸಿ ದೆವ್ವ ಹಿಡಿದವರಿಗೆ ಚಿಮುಕಿಸಿದರೆ ದೆವ್ವ ಬಿಟ್ಟು ಹೋಗುವುದು ಹಾಗೂ ಸ್ವಲ್ಪ ನೀರನ್ನು ಕುಡಿಸಿದರೆ ಮನ್ನಾಗುವುದು. ಹುಕ್ ತುಂಬ ಬಾವಿ ನೀರು ಮೊಟ್ಟೆ ಹೊಡೆಯುವ ಬಾವಿಯಿಂದ ತಂದ ಇದೇ ಮಂತ್ರವನ್ನು 21 ಸಲ ಮಂತ್ರಿಸಿ ಕುಡಿಸಿದರೆ ಹೆರಿಗೆ ಆಗುವುದು. ಹಳ್ಳದಿಂದ ಮಾತನಾಡದೆ ತಿರುಗಿ ನೋಡದೆ ನೀರನ್ನು ತಾಮ್ರ ಚೆರಿಗೆಯಲ್ಲಿ ತರಬೇಕು. ತಂದು ಹೊರಗೆ ಅಂದರೆ ಮನೆಯಲ್ಲಿ ಗ್ರಹ ಬಡಿದವನು ಕುಳ್ಳಿರಿಸಿ 1 ಕೊಡ ನೀರಿನಲ್ಲಿ ಇದೊಂದು ತೆಂಬಿಗೆ ನೀರು ಕಲಿಸಿ ಮಂತ್ರಿಸಿ ತಲೆಯ ಮೇಲೆ ಹಾಕಿ ಮೈ ತೊಳೆಯಬೇಕು. ಅದರಂತೆ 9 ದಿವಸ ಜಳಕ ಮಾಡಿದರೆ ಗ್ರಹ ಮನ್ನಾಗುವುದು ಖಂಡಿತ. ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವ ನೀರನ್ನು ತಾಮ್ರ ಚೆಂಬಿಗೆಯಲ್ಲಿ ತಂದು ಮಂತ್ರಿಸಿ ಮನೆಯೊಳಗೆ ಉಗ್ಗಿ ಸಾಂಬ್ರಾಣಿ ಹೊಗೆ ಹಾಕಿದರೆ ಮನೆಯಲ್ಲಿರುವ ಗ್ರಹಗಳು ಬಿಟ್ಟು ಹೋಗುವವು. ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವ ನೀರನ್ನು ತಂದು ಇದೇ ಮಂತ್ರದಿಂದ ಮಂತ್ರಿಸಿ ಕೆಟ್ಟ ಕನಸುಗಳು ಬಿದ್ದರೆ ಈ ನೀರಿನಲ್ಲಿ ಮೈ ತೊಳೆದುಕೊಂಡು ಮಲಗಿದರೆ ಕೆಟ್ಟ ಸ್ವಪ್ನಗಳು ಬೀಳುವುದಿಲ್ಲ. ಇದು ಮಾತ್ರ ಖಂಡಿತ. ಇಲ್ಲಿಗೆ ಅಘೋರ ಮಂತ್ರದ ಮಹತ್ವ ಏನೆಂಬುದು ಹಾಗೂ ಈ ಮಂತ್ರದಿಂದ ಯಾವ ಕಾರ್ಯ ಆಗುವುದು, ವೈರಿಸ್ತಂಭನ, ದನಗಳಿಗೆ ಉಪಯೋಗ ಹೀಗೆಲ್ಲ ತಿಳಿದುಕೊಂಡಿರಿ. ಒಂದೇ ಮಂತ್ರ ಎಲ್ಲದಕ್ಕೂ ಉಪಯೋಗವೆಂದು ಹಿರಿಯರು ಹೇಳಿದ್ದಾರೆ. ಈ ಮಂತ್ರಕ್ಕೆ ಅಘೋರ ಮಂತ್ರ, ಗಂಡು ಮೆಟ್ಟಿನ ಮಂತ್ರವೆಂದು ಹೇಳುತ್ತಾರೆ.